ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಒನ್ ವರ್ಡ್ ಕ್ವೆಶನ್, ಒನ್ ವರ್ಡ್ ಆನ್ಸರ್ ಆಲ್ರೆಡಿ ನಮಗೆ ಕೆಲವು ದಿನಗಳಿಂದ ಹೇಳ್ತಾ ಬಂದಿದ್ದೀರಾ. ತಕ್ಷಣ ಟಿಪ್ಸು ಅಂತೂ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ. ಏನು ಬೇಕು ಆ ಪ್ರಶ್ನೆಗೆ ಆ ಉತ್ತರ, ಏನು ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀರಾ. ಸೊ ಇವತ್ತು ಒನ್ ವರ್ಡ್ ಕ್ವೆಶನ್ ಇಷ್ಟೇ. ಮನೆಯಲ್ಲಿ ಚಂಚಲ ಮನಸ್ಸು ಇಲ್ಲದಿರಲು ಏನು ಮಾಡಬೇಕು? ಯಾಕಂದರೆ ಮನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ ಕುಟುಂಬದವರು, ಎಲ್ರಿಗೂ. ಯಾಕಂದರೆ ಒಬ್ರಿಗಿರುತ್ತೆ, ಒಬ್ರು ಮೈಂಡ್ ಇರೋದಿಲ್ಲ. ಮಾತ್ರ ಇಲ್ಲ ಗುರುಗಳೇ, ಇದು ನಾನು ವೀಕ್ಷಕರ ಪರವಾಗಿ ಕೇಳ್ತಾ ಇದ್ದೀನಿ. ಸೊ ಈ ಚಂಚಲ ಮನಸ್ಸು ಇಲ್ಲದಿರಲು ಏನು ಮಾಡಬೇಕು ಮನೆಯಲ್ಲಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನೆಯಲ್ಲಿರುವ ಕುಟುಂಬದ ಅಷ್ಟೂ ಜನರ ಮನಸ್ಸು ಚಂಚಲ ಇರಬಾರದು. ಆ ಪದ್ಧತಿಯಲ್ಲಿ ಮನೆಯಲ್ಲಿ ತುಂಬ ಕರ್ತವ್ಯ ಸಹಿತವಾಗಿ ಎಲ್ಲರೂ ನಡೆಯಲು ಚಿಲ್ಲಾಪಿಲ್ಲಿಯಾಗಿ, ಅಂದರೆ ಎಲ್ಲಂದರಲ್ಲಿ ವಸ್ತುಗಳು ಬಿದ್ದಿರಬಾರದು. ಚೆಲ್ಲಾಪಿಲ್ಲಿಯಾಗಿ ವಸ್ತುಗಳಾಗಿರಬಹುದು, ನಿಮ್ಮ ಮನೆಯಲ್ಲಿ ಬಳಸುವ ಬಟ್ಟೆಗಳಾಗಿರಬಹುದು, ನಿಮ್ಮದೇ ಕಪಾಟು, ನಿಮ್ಮದೇ ಬೀರುವಿನಲ್ಲಿ ನೀವು ಬಳಸುವ ಬಟ್ಟೆಗಳಾಗಿರಬಹುದು, ತುಂಬ ಚೆನ್ನಾಗಿ ನೋಡಲಿಕ್ಕೆ ಇರುವಂಥದ್ದು. ಇದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಮನೆಯ ಹಾಸಿಗೆ ಅಷ್ಟೇ ಚೆನ್ನಾಗಿರಬೇಕು. ಯಾವುದೇ ಕಾರಣಕ್ಕೂ ವಸ್ತುಗಳಾಗಿರಬಹುದು, ಬಟ್ಟೆಗಳಾಗಿರಬಹುದು, ಪಾತ್ರೆ ಪಗಡೆಗಳಾಗಿರಬಹುದು ಚೆಲ್ಲಾಪಿಲ್ಲಿಯಾಗಿ ಆಗದ ಹಾಗೆ ನೋಡಿಕೊಳ್ಳಿ. ಒಂದಷ್ಟು ದಿನಗಳಿದೆ ನಿಧಾನ ಗಮನಿಸ್ತಾ ಬನ್ನಿ, ಅಷ್ಟೇ ಚೆನ್ನಾಗಿ ನಿಮ್ಮ ಮನಸ್ಸು ಸಮೃದ್ಧವಾಗಿ ಯಾವುದು ಮಾಡಬೇಕು ಅಂತಿರ್ತಾರೋ ಆ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ಎಲ್ಲಿ ಕಾನ್ಸಂಟ್ರೇಷನ್ ಇರುತ್ತೋ ಅಲ್ಲಿ ಸಕ್ಸಸ್ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಚಂಚಲಕ್ಕೆ ಕಡಿವಾಣ ಹಾಕಲಿಕ್ಕೆ ಚೆಲ್ಲಾಪಿಲ್ಲಿಯ ವಸ್ತುಗಳನ್ನು ಸರಿಪಡಿಸಿ. ಖಂಡಿತ ಇದು ಇಲ್ಲ ಗುರುಗಳೇ, ಇಷ್ಟೊಂದು ವಿಚಾರ ತಲುಪಿರುತ್ತೆ. ಯಾಕಂದರೆ ಏನೋ ಒಂಥರ ಚಂಚಲತೆ ಇರೋ ಕಡೆ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಚೆಲ್ಲಾಪಿಲ್ಲಿ ವಸ್ತುಗಳನ್ನು ನಾವು ಆದಷ್ಟು ಸ್ವಚ್ಛಗೊಳಿಸಬೇಕು ಅನ್ನೋದನ್ನ ಈ ಒಂದು ವಿಚಾರದ ಮುಖಾಂತರ ತಿಳ್ಕೊಂಡ್ವಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ.